ನಮಸ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಒಂದು ಮಾತನ್ನು ಹೇಳುತ್ತಾರೆ. ಹೌದು, ಯಾವುದೇ ಒಳ್ಳೆಯ ಕಾರ್ಯವಾಗುವಾಗ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಬರಹವೂ ಕೂಡ ಶುರುವಾಗುತ್ತದೆ ಎಂದು. ಹೌದು ಕೂಡ. ಹಾಗೂ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನೀನು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಹೌದು, ತಾಳ್ಮೆ ಎಂಬುದು ಅತಿ ಮುಖ್ಯವಾಗುತ್ತದೆ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ನಮಸ್ತೆ ಸ್ನೇಹಿತರೆ. ಬರುವ ದಿನಗಳಲ್ಲಿ ವೈಕುಂಠ ಏಕಾದಶಿಯು ಬರಲಿದ್ದು, ಈ ದಿನದಂದು ಅತ್ಯಂತ ಪುಣ್ಯಕರವಾದ ದಿನ. ಈ ದಿನದಂದು ನಾವು ಕೆಲವು ಸರಳ ಉಪಾಯಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು. ವೈಕುಂಠ ಏಕಾದಶಿ ಬರಲಿರುವ ಏಕಾದಶಿಯು ಜನವರಿ 10ರಂದು ಇರುತ್ತದೆ. ಇದು ಅತ್ಯಂತ ಪುಣ್ಯಕರವಾದ ದಿನ ಮತ್ತು ನಮ್ಮ ಪಾಪಗಳನ್ನು ಕಳೆಯುವ ಅತ್ಯಂತ ಪುಣ್ಯ ದಿನ. ಪುಷ್ಯ ಮಾಸದ ಈ ವರ್ಷದ ಪ್ರಥಮ ಏಕಾದಶಿ ಈ ಒಂದು ವೈಕುಂಠ ಏಕಾದಶಿ. ಇದನ್ನು ಮುಕ್ಕೋಟೆ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಏಕಾದಶಿ ಅಂದರೇನೆ ಪಾಪಗಳನ್ನು ಕಳೆದು ಮೋಕ್ಷವನ್ನು ಕೊಡುವ ವ್ರತ. ಯಾರು ಸಂಕಲ್ಪಪೂರ್ವಕವಾಗಿ ಏಕಾದಶಿಯನ್ನು ಆಚರಿಸುತ್ತಾರೋ ಅವರ ಮೇಲೆ ಶ್ರೀ ಭಗವಾನ್ ನಾರಾಯಣನ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತದೆ ಎಂದು ಕೂಡ ವಿಷ್ಣು ಪುರಾಣಗಳಲ್ಲಿ ತಿಳಿಸಲಾಗುತ್ತದೆ. ಪಡೆದರೆ ಪುಣ್ಯ ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಜೀವನದಲ್ಲಿ ಕಷ್ಟಗಳು ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಪರಿಹಾರ ಈ ಒಂದು ಏಕಾದಶಿ ಆಚರಣೆಯಿಂದ ಸಿಗಲಿದೆ. ಈ ದಿನ ಅತ್ಯಂತ ವಿಶೇಷವಾಗಿದ್ದು, ನೀವು ಈ ಪುಣ್ಯಕರವಾದ ದಿನಗಳಲ್ಲಿ ಕೆಲವು ವಿಶೇಷ ಸೇವೆಗಳನ್ನು ಮಾಡುವುದರಿಂದ ಹೆಚ್ಚಿನವಾದ ಒಂದು ಪುಣ್ಯ ಫಲವನ್ನು ಪಡೆಯಬಹುದು. ಹೌದು, ಏಕೆಂದರೆ ನಾವು ಕೆಲವು ಸೇವೆಗಳನ್ನು ದೇವರಿಗೆ ಎಷ್ಟೋ ಬಾರಿ ಮಾಡಿರುತ್ತೇವೆ, ನಮ್ಮ ಪಾಪಗಳು ಕರಗುತ್ತವೆ ಎಂದು. ಎಷ್ಟೋ ಬಾರಿ ವಿವಿಧ ರೀತಿಯಲ್ಲಿ ಸಹ ದೇವರ ಸೇವೆಯನ್ನು ಮಾಡಿರುತ್ತೇವೆ. ಅಂದರೆ ಮನೆಗಳಲ್ಲಿ ಹೂವು ಹಣ್ಣುಗಳನ್ನು ಅರ್ಪಿಸಿ ವಿವಿಧ ರೀತಿಗಳಲ್ಲಿ ಪೂಜೆಗಳನ್ನು ವ್ರತಗಳನ್ನು ಮಾಡಿರುತ್ತೇವೆ. ಹಾಗೂ ವಿಶೇಷವಾಗಿ ಅಭಿಷೇಕಗಳನ್ನು ಕೂಡ ಮಾಡಿರುತ್ತೇವೆ. ಹಾಗೂ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡಿ ಆ ಶ್ರೀಕೃಷ್ಣ ನಾರಾಯಣನಿಗೆ ಅರ್ಪಿಸಿರುತ್ತೇವೆ. ಇದೆಲ್ಲವೂ ಕೂಡ ಮಾಡಿದರೂ ನಮ್ಮ ಮನಸ್ಸಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ಎಂದು ಕೂಡ ಒದ್ದಾಡ್ತಾ ಇರುತ್ತೇವೆ. ಇಂತಹ ದಿನ ಅಂದರೆ ವಿಶೇಷ ದೇವರ ಅನುಗ್ರಹವಿರುವ, ದೇವರ ಸಂಚಾರ ಭೂಮಿಯ ಮೇಲೆ ಇರುವ ದಿನ ಕೆಲವು ಪೂಜೆಗಳನ್ನು ಅಥವಾ ಚಿಕ್ಕ ಪುಟ್ಟ ಸೇವೆಗಳನ್ನು ಮಾಡುವುದರಿಂದ, ಕೆಲವೊಂದು ಪರಿಹಾರಗಳನ್ನು ಮಾಡುವುದರಿಂದ ಖಂಡಿತವಾಗಿ ನಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಕರಗಿ ಉತ್ತಮವಾದ ಒಂದು ಫಲವನ್ನು ನೀಡುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಮೊದಲನೆಯದಾಗಿ ನೋಡುವುದಾದರೆ, ನಾರಾಯಣನ ಸಾಕ್ಷಾತ್ ರೂಪ, ಕಣ್ಣಿಗೆ ಕಾಣುವ ಭಗವಾನ್ ವಿಷ್ಣು ದೇವರ ಸ್ವರೂಪ ಎಂದೇ ಹೇಳುವ ಸೂರ್ಯನಾರಾಯಣನ ಪೂಜೆ. ಹೌದು, ನಾವು ಈ ದಿನ ನಾರಾಯಣನ ಶ್ರೀಹರಿಯ ದರ್ಶನದಿಂದಲೇ ನಮ್ಮ 7 ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ. ಅದಕ್ಕಾಗಿ ಈ ಒಂದು ಪುಣ್ಯಕರವಾದ ದಿನದಂದು ನಾವು ಸೂರ್ಯದೇವನ ಈ ಸಮಯದಲ್ಲಿ, ಅಂದರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಪೂಜೆ ಮಾಡುವುದರಿಂದ ನಮ್ಮ ಕಷ್ಟಗಳು ಕರಗುತ್ತವೆ. ಈ ದಿನ ವೈಕುಂಠ ದ್ವಾರದಲ್ಲಿ, ಅಂದರೆ ಉತ್ತರದ ಬಾಗಿಲಿನಿಂದ ಶ್ರೀನಿವಾಸನ ದರ್ಶನವಾಗುತ್ತದೆ. ಈಗ ನಾವು ಹೇಗಿರುವಾಗ ಸೂರ್ಯೋದಯದ ಸಮಯದಲ್ಲಿ ಆ ಸೂರ್ಯದೇವನ ದರ್ಶನ ಮಾಡುವುದರಿಂದ ನಮ್ಮ ಕಷ್ಟಗಳು ಕರಗುತ್ತವೆ. ಹಾಗೂ ಈ ಸೂರ್ಯದೇವನಿಗೆ ಜಲವನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಕುಂಕುಮ ಹಾಗೂ ಹೂವನ್ನು ಹಾಕಿ ಅರ್ಪಿಸಿ ಓಂ ನಮೋ ನಾರಾಯಣಾಯ ನಮಃ ಅಥವಾ ಸೂರ್ಯದೇವರ ಮಂತ್ರವನ್ನು ನೀವು ಹೇಳುತ್ತಾ ಹೋದರೆ, ನಮಸ್ಕರಿಸಿದರೆ ಆ ಸೂರ್ಯದೇವನ ಒಂದು ಕೃಪಾ ಆಶೀರ್ವಾದದ ಜೊತೆಗೆ ನಿಮ್ಮ ಜೀವನದಲ್ಲಿರತಕ್ಕಂಥ ಕಷ್ಟಗಳು ಕರಗುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಹೌದು, ಹಾಗೂ ಈ ಸೂರ್ಯದೇವನ ಪೂಜೆಯಿಂದ ನಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕಷ್ಟಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗುತ್ತದೆ ಎಂದು ಕೂಡ ಪುರಾಣಗಳಲ್ಲಿ ತಿಳಿಸಿದೆ. ಹೀಗಿರುವಾಗ ಈ ಅತ್ಯಂತ ಉತ್ತಮವಾದ ಈ ವೈಕುಂಠ ಏಕಾದಶಿ ದಿನದಂದು ನಾವು ಬೆಳಗ್ಗೆನೇ ಎದ್ದು ಸೂರ್ಯದೇವನ ದರ್ಶನವನ್ನು ಮಾಡುವುದರಿಂದ ಅತ್ಯಂತ ಪುಣ್ಯವನ್ನು ಲಭಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ದಿನ ವೈಕುಂಠ ಏಕಾದಶಿ ದಿನದಂದು ಸೂರ್ಯದೇವನ ಒಂದು ಪೂಜೆಯಿಂದ ನಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಜೀವನದಲ್ಲಿ ಒಂದು ನವ ಉತ್ಸಾಹ ಬರುವುದೊಂದು ಖಂಡಿತ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ, ನೀವು ಈ ವೈಕುಂಠ ಏಕಾದಶಿಯಂದು, ಅಂದರೆ ಮುಕ್ಕೋಟೆ ಏಕಾದಶಿ ದಿನದಂದು ಅತ್ಯಂತ ಪುಣ್ಯಕರವಾದ ದಿನ. ಈ ದಿನ ಬೆಳಗ್ಗೆ ಅಥವಾ ಸಂಜೆ ತುಳಸಿ ಗಿಡದ ಕೆಳಗೆ ದೀಪವನ್ನು, ಅಂದರೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಬೇಕಾಗುತ್ತದೆ. ಹೌದು, ಏಕೆಂದರೆ ಈ ಒಂದು ತುಪ್ಪದಲ್ಲಿ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ. ಹಾಗೂ ಯಾವುದೇ ದೋಷವಿದ್ದರೂ ಕೂಡ ನಾವು ಗೋವಿನ ಪೂಜೆ ಮಾಡುವುದರಿಂದ ನಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಹೀಗಿರುವಾಗ ಈ ಹಸುವಿನ ಮೂಲಕ ಬಂದಿರುವ ಶುದ್ಧ ತುಪ್ಪವನ್ನು ಬಳಸಿ ನಾವು ದೀಪವನ್ನು ಹಚ್ಚುವುದರಿಂದ ನಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಬಯಕೆಗಳು ಶೀಘ್ರವಾಗಿ ನೆರವೇರುತ್ತದೆ.
ಹಾಗೂ ಈ ತುಪ್ಪದ ದೀಪವನ್ನು ಬೆಳಗುವುದರಿಂದ ಈ ದಿನ ಅಂದರೆ ವೈಕುಂಠ ಏಕಾದಶಿ ಎಂದು ತುಳಸಿ ಗಿಡದ ಬಳಿ ನಾವು ಈ ತುಪ್ಪದ ದೀಪವನ್ನು ಬೆಳಗುವುದರಿಂದ ನಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಫಲ ನೀಡುತ್ತದೆ. ಹೌದು, ತುಳಸಿ ಗಿಡವನ್ನು ನಾವು ಪೂಜಿಸುವುದರಿಂದ ಆ ನಾರಾಯಣನ ಒಂದು ಪ್ರೀತಿಗೆ ಪಾತ್ರರಾಗಬಹುದು. ಆ ಒಂದು ಶ್ರೀನಿವಾಸ ದೇವರ ಒಂದು ಕೃಪೆಗೆ ನಾವು ಪಾತ್ರರಾಗಬಹುದು. ಈ ವೈಕುಂಠ ಏಕಾದಶಿ ದಿನದಂದು ನಾವು ಈ ಒಂದು ತುಳಸಿ ಪೂಜೆ ಮಾಡುವುದರಿಂದ ನಮ್ಮ ಸಕಲ ಭಾಗ್ಯಗಳು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಪಾಪಗಳು ಕೂಡ ಕರಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ವೈಕುಂಠ ಏಕಾದಶಿ ದಿನದಂದು ತುಳಸಿಯಲ್ಲಿ ಒಂದು ದಿವ್ಯ ಶಕ್ತಿ ಇದ್ದು ಈ ದಿನ ತುಳಸಿ ಪೂಜೆಯಿಂದ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗಬಹುದು. ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೊರಹಾಕಲು ಈ ಒಂದು ತುಳಸಿ ಪೂಜೆಯು ಸಹಾಯಕವಾಗಬಲ್ಲದು. ಹೌದು, ಈ ಒಂದು ದಿನ ತುಳಸಿ ಪೂಜೆಯನ್ನು ಮಾಡಿದ ನಂತರ ಓಂ ನಮೋ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ತುಳಸಿ ಗಿಡದ ಬಳಿ ಹೇಳಿ ನಂತರ ತುಳಸಿಯನ್ನು ಈ ದಿನ ವೈಕುಂಠ ಏಕಾದಶಿ ದಿನದಂದು ಒಂದು ವೆಂಕಟೇಶ್ವರ ಸ್ವಾಮಿಗೆ ಶ್ರೀ ವಿಷ್ಣುಗೆ ಅರ್ಪಿಸುವುದರಿಂದ ನಮ್ಮ ಸಕಲ ಪಾಪಗಳು ಕಷ್ಟಗಳು ಕರಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಅತ್ಯಂತ ಶ್ರೇಷ್ಠವಾದ ತುಳಸಿ ಪೂಜೆಯನ್ನು ನಾವು ಈ ದಿನ ಅಂದರೆ ವೈಕುಂಠ ಏಕಾದಶಿ ದಿನದಂದು ಖಂಡಿತವಾಗಿ ಮಾಡಲೇಬೇಕು. ಹೌದು ಸ್ನೇಹಿತರೆ, ಈ ಇಷ್ಟು ಸರಳ ಪರಿಹಾರವನ್ನು ನಾವು ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ಕರಗುತ್ತವೆ. ಹೌದು, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.